ನಮಸ್ತೆ ವೀಕ್ಷಕರ, ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖೆ ಮಾಸ್ಟರ್ ಟಾರ್ಟ್ ಕಾರ್ಡ್ ರೀಡರ್. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ನಾನ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ವ್ಯೂವರ್ಸ್ ಇದ್ದೀರಿ. ಓಕೆ, ಸೊ ನಿಮಗಾಗಿ ನಿಮ್ಮ ಪರವಾಗಿ ನಾನೊಂದು ಪ್ರಶ್ನೆಯನ್ನು ಯೂನಿವರ್ಸ್ ಹತ್ರ ಕೇಳ್ತೀನಿ. ಸೊ ಅದಕ್ಕೆ ಈ ಡಿವೈನಿಂದ ಆನ್ಸರ್ಸ್ ಏನು, ಏಂಜಲ್ಸಿಂದ, ಗಾಡ್ ಆ್ಯಂಡ್ ಗಾಡೆಸ್ಸಿಂದ ನೀವು ಯಾರನ್ನೆಲ್ಲ ನಂಬ್ತೀರಿ, ಗುರುಗಳಾಗಿರ್ಬೋದು, ದೇವರಾಗಿರ್ಬೋದು, ಏಂಜಲ್ಸ್ ಬೀಯಿಂಗ್, ಸೇಂಟಿನ್ ಬೀಯಿಂಗ್ಸ್ ಯಾರೇ ಆಗಿರ್ಬೋದು, ನೀವು ಯಾರ ಮೇಲೆ ಜಾಸ್ತಿ ನಂಬಿಕೆನ ಇಡ್ತೀರಿ, ಹೋಪನ್ನು ಇಟ್ಕೊಂಡಿರ್ತೀರಿ. ಸೊ ಅವರ ಆನ್ಸರು ಸರಿಯಾಗಿರುತ್ತೆ, ಅದನ್ನು ನಾನು ಫಾಲೋ ಮಾಡೇ ಮಾಡ್ತೀನಿ, ಅದನ್ನ ಆಕ್ಸೆಪ್ಟ್ ಮಾಡೇ ಮಾಡ್ತೀನಿ ಅಂತ ನಿಮಗೆ ಅನಿಸುತ್ತಲ್ಲ ಸ್ಟ್ರಾಂಗ್. ಸೊ ಅವರಿಂದ ನಿಮಗಾಗಿ ಗೈಡೆನ್ಸ್ ಏನಂತೇಳಿ ನೋಡೋಣ. ಓಕೆ, ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಓಕೆ, ನಿಮ್ಮನ್ನು ಬಿಟ್ಟೋಗಿರ್ತಕ್ಕಂಥ ಪರ್ಸನ್ ವಾಪಸ್ ಬರ್ತಾರಾ ಇಲ್ವಾ ಅಂತೇಳಿ ಕ್ವಶನ್. ಓಕೆ, ಸೊ ನಿಮ್ಮನ್ನು ಬಿಟ್ಟೋಗಿರೋಂಥ ಪರ್ಸನ್ ನೋಡಿ, ಮತ್ತು ಫಿಸಿಕಲ್ ವೈಸ್ ಡೆತ್ ಆಗಿರೋ ಪರ್ಸನ್ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಇದು ಆಲ್ರೆಡಿ ಹ್ಯೂಮನ್ ಬೀಯಿಂಗ್ ಇರುವಂತಹ, ಓಕೆ, ಪ್ರೆಸೆಂಟಲ್ಲಿ ಜೀವದಿಂದ ಇರುವಂತಹ ವ್ಯಕ್ತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಓಕೆ, ಅದು ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟೋಗಿರ್ತಕ್ಕಂಥ ಸಿಬ್ಲಿಂಗ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮಗೆ ಅವ್ರು ತುಂಬ ಇಂಪಾರ್ಟೆಂಟ್ ಪರ್ಸನ್, ಅವ್ರು ನಿಮ್ಮನ್ನು ಬಿಟ್ಟೋಗಿದ್ದಾರೆ. ಓಕೆ, ಸೊ ಅವ್ರು ವಾಪಸ್ ಬರ್ತಾರಾ ಇಲ್ವಾ ಅಂತೇಳಿ ನೋಡೋಣ. ಓಕೆ, ನಿಮ್ಮನ್ನು ಬಿಟ್ಟೋಗಿರ್ತಕ್ಕಂಥ ಪರ್ಸನ್ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅದು ಯಾರಾದರೂ ಆಗಿರ್ಬೋದು. ಓಕೆ, ಸೊ ನಿಮ್ಗೆ ಅವ್ರು ತುಂಬಾ ಇಂಪಾರ್ಟೆಂಟ್, ಬಟ್ ಏನೋ ಒಂದು ಸನ್ನಿವೇಶ, ನಕಾರಾತ್ಮಕ ಊರ್ಜಾದಿಂದಾಗಿ ನಿಮ್ಮ ಲೈಫಲ್ಲಿ ಆ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್ ಅಥವಾ ನೀವು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತೀರಿ, ಅವರು ನಿಮ್ಮ ಲವ್ಡ್ ಒನ್ಸ್ ಯಾರು ನಿಮ್ಮನ್ನು ಬಿಟ್ಟೋಗಿದ್ದಾರೆ, ಅವ್ರು ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ಲ ಅಂತೇಳಿ ನೋಡೋಣ. ಓಕೆ, ಸೊ ಯಾರು ನಿಮ್ಮನ್ನು ಬಿಟ್ಟೋಗಿದ್ದಾರೆ ಅವ್ರ ಹೆಸರನ್ನು ಕೂಡ ನೀವು ಹೇಳ್ಬೋದು. ಡಿವೈನ್ ಹತ್ರ ಕೇಳಿ, ಈ ಪರ್ಸನನ್ನು ಬಿಟ್ಟೋಗಿದ್ದಾರೆ ಅಥವಾ ನಮ್ಮನ್ನು ಬಿಟ್ಟೋಗಿದ್ದಾರೆ, ವಾಪಸ್ ಮನೆಗೆ ಬರ್ತಾರಾ ಅಥವಾ ವಾಪಸ್ ನಮ್ಮ ಲೈಫಲ್ಲಿ ಬರ್ತಾರಾ, ಗೈಡೆನ್ಸ್ ಮಾಡಿ, ಆನ್ಸರ್ ಪ್ರೊವೈಡ್ ಮಾಡಿ ಅಂತೇಳಿ ಕೇಳ್ಕೊಳ್ಳಿ. ಓಕೆ, ಓಕೆ, 1 2 3 ಇದೆ. ಸೊ ನಿಮಗೆ ಯಾವ ಡೆಕ್ಕು ಓಕೆ ಅಟ್ರ್ಯಾಕ್ಟ್ ಆಗ್ತಿದೆ ಅಂತೇಳಿ ನೋಡಿ. ಓಕೆ, ಗಮನಿಸಿ ನಿಮ್ಮ ಹೆಸರನ್ನು ಮತ್ತು ನಿಮ್ಮನ್ನು ಬಿಟ್ಟೋಗಿರ್ತಕ್ಕಂಥ ಆ ವ್ಯಕ್ತಿ ಯಾರೇ ಆಗಿರ್ಬೋದು. ಓಕೆ, ಪಾರ್ಟ್ನರ್ ಬಿಟ್ಟೋಗಿದ್ರೆ ಪಾರ್ಟ್ನರ್, ಲವರ್ ಬಿಟ್ಟೋಗಿದ್ರೆ ಲವರ್, ಕ್ರಶ್ ಬಿಟ್ಟೋಗಿದ್ರೆ ಕ್ರಶ್ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟೋಗಿದ್ರೆ, ಅಥವಾ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬಿಟ್ಟೋಗಿದ್ರೆ, ಅಥವಾ ನಿಮ್ಮ ಫ್ರೆಂಡ್ ನಿಮ್ಮನ್ನು ಬಿಟ್ಟೋಗಿದ್ರೆ. ಓಕೆ, ಅಥವಾ ನಿಮಗೆ ಆ ರಿಲೇಷನ್ಶಿಪ್ಪಿಗೆ ಹೆಸರೇ ಇಲ್ಲ, ಬಟ್ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ನಿಮಗೊಂದು ಬೂಸ್ಟಿಂಗ್ ಎನರ್ಜಿ ಸಿಗುತ್ತೆ, ಹೋಪ್ ಸಿಗುತ್ತೆ, ಗೈಡ್ ಸಿಗುತ್ತೆ ಆಗಿರ್ಬೋದು. ಅಥವಾ ಯಾರಾದರೂ ಗುರುಗಳು ನಿಮ್ಮನ್ನು ಬಿಟ್ಟೋಗಿದ್ರೆ. ಓಕೆ, ಸೊ ಯಾರನ್ನೇ ಆಗಿರ್ಬೋದು. ಸೊ ಯಾವ ಫೈಲಲ್ಲಿ ನಿಮಗೆ ಹೆಚ್ಚು ಅಟ್ರಾಕ್ಷನ್ ಆಗ್ತಾಯಿದೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ, ಮಲ್ಟಿಪಲ್ ಆಯ್ಕೆ ಮಾಡ್ಕೋಬೋದಾ ಅಂತಂದರೆ ಮಲ್ಟಿಪಲ್ ಆಯ್ಕೆ ಮಾಡ್ಕೋಬೋದು. ಒಂದು ಪಕ್ಷ ಮಲ್ಟಿಪಲ್ ಪರ್ಸನ್ಸ್ ನಿಮ್ಮನ್ನು ಬಿಟ್ಟೋಗಿದ್ರೆ ಮಲ್ಟಿಪಲ್ ಪರ್ಸನ್ಸ್ಗೆ ಅಂತೇಳಿ ಪರ್ಟಿಕ್ಯುಲರಾಗಿ ಒಂದೊಂದು ಡೆಕ್ಕನ್ನು, ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಂಟ್ಯೂಟಿವ್ಲಿ ಸ್ಟ್ರಾಂಗ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಇಂಟ್ಯೂಷನನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಏನು ಮಾಡಿ, ಕಣ್ಣು ಮುಚ್ಚಿ 3 ಟೈಮು ಲಾಂಗ್ ಡೀಪ್ ಬ್ರೆತ್ತನ್ನು ತಗೊಳ್ಳಿ. ಓಕೆ, ಇನ್ಹಲೇಷನ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಇಷ್ಟ ದೇವರನ್ನು ಮತ್ತೊಮ್ಮೆ ನಿಮ್ಮ ಡಿವೈನ್ ಹತ್ರ ಪ್ರಶ್ನೆಯನ್ನು ಕೇಳಿಕೊಂಡು ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಓಕೆ
ಸೊ ನಿಮ್ಮನ್ನು ಬಿಟ್ಟೋಗಿರ್ತಕ್ಕಂಥ ಪರ್ಸನ್ನು ವಾಪಸ್ ನಿಮ್ಮ ಲೈಫಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರು ಕೂಡ ಸ್ಟಕ್ ಆಗಿದ್ದಾರೆ, ಅವ್ರಿಗೂ ಕೂಡ ಹರ್ಟ್ ಆಗಿದೆ. ಓಕೆ, ಅವ್ರಿಗೂ ಕೂಡ ಸಾಕಾಗಿ ಹೋಗ್ಬಿಟ್ಟಿದೆ ಅನ್ನೋ ಥರ ಎನರ್ಜಿ. ಬಟ್ ಅವ್ರಿಗೂ ಕೂಡ ಆಸೆ ಇದೆ ನಿಮ್ಮ ಹತ್ರ ಬರಬೇಕು ಅಂತ. ಬಟ್ ಸ್ವಲ್ಪ ಡಿಲೇ ಆಗುತ್ತೆ, ವಾಪಸ್ ಬರ್ತಾರೆ. ಓಕೆ, ವಾಪಸ್ ಬರ್ತಾರೆ, ಬಟ್ ಡಿಲೇ ಆಗುತ್ತೆ. ಓಕೆನಾ, ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಆ್ಯಂಡ್ ಡಿವೈನ್ ಹತ್ರ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಆ್ಯಂಡ್ ಹೇ ಯೂನಿವರ್ಸ್, ಹೇ ಗಾಡ್ ಆ್ಯಂಡ್ ಗಾಡೆಸ್, ಈ ಪೈಲನ್ನು ಸೆಲೆಕ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಲೈಫಲ್ಲಿ ಆ ಪರ್ಸನ್ ವಾಪಸ್ ಬರೋಕ್ಕೆ ಎಲ್ಲ ರೀತಿಯ ಮಾರ್ಗವನ್ನು ಪ್ರಶಸ್ತ ಮಾಡಿಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಓಕೆ, ಪೈಲ್ 2. ಓಕೆ, ನೋಡೋಣ. ಓಕೆ, ಈ ಪೈಲನ್ನು ಸೆಲೆಕ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಲೈಫಲ್ಲಿ ನೀವು ಯಾವ ಪರ್ಸನ್ ವಾಪಸ್ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಇಸ್ ನೋ. ಓಕೆ, ಮೇ ಬಿ ಇದು ನೀವು ಲವ್ ರಿಲೇಟೆಡ್ ಕ್ವಶನ್ ಕೇಳಿರ್ಬೋದು, ಕ್ರಶ್ ಕೇಳಿರ್ಬೋದು, ಓಕೆ, ಎಕ್ಸ್ ಬಗ್ಗೆ ಕೇಳಿರಬಹುದು. ಓಕೆ, ಜಸ್ಟ್ ಹಾಗೆ, ಅಥವಾ ಬೇರೆ ಯಾರೇ ಏನೇ ಫೈಲ್ ಸೆಲೆಕ್ಷನ್ ಮಾಡಿದರೂ ನಿಮ್ಮ ಪರ್ಸನ್ ಬರೋದು ಸಾಧ್ಯತೆ ಕಡಿಮೆ ಇದೆ. ಓಕೆ, ಐ ಆಮ್ ಸಾರಿ, ಬಟ್ ಡಿವೈನ್ ಗೈಡೆನ್ಸ್ ಇದ್ದಿದೆ. ಅವರು ವಾಪಸ್ ಬರೋಕ್ಕೆ ಯೋಚನೆಯೂ ಮಾಡ್ತಾಯಿಲ್ಲ, ಅವ್ರು ತುಂಬಾ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಾಗಿದೆ. ಸೊ ಅವರು ಹೋಗಿದ್ದಾರೆ, ಬಟ್ ಅವರು ನಿಮ್ಮ ನೆನಪುಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ನಿಮ್ಮಿಂದ ಅವರಿಗೆ ಹರ್ಟ್ ಆಗಿರೋ ಭಾವ ಇರ್ಬೋದು, ಅಥವಾ ಬೇರೆ ಯಾರಿಂದನೂ ಹರ್ಟ್ ಆಗಿರ್ಬೋದು. ನಿಮ್ಮಿಂದನೇ ಆಗಬೇಕಂತ ಏನಿಲ್ವಲ್ಲ, ಬೇರೆಯವರಿಂದನೂ ಹರ್ಟ್ ಆಗಿದೆ. ತುಂಬ ಸುತ್ತಮುತ್ತ ಮನೆಯಲ್ಲಿ ಇರುವಂಥ ಫ್ಯಾಮಿಲಿ ಮೆಂಬರ್ಸಿಂದಾಗಿರ್ಬೋದು, ಅಥವಾ ಸರೌಂಡಿಂಗ್ ಪರ್ಸನ್ಸ್ಗಳಿಂದಾಗಿರ್ಬೋದು, ಕಮ್ಯುನಿಟಿಯಿಂದಾಗಿರ್ಬೋದು, ಸೋಷಿಯಲ್ ವೈಸು, ಒಟ್ಟಿನಲ್ಲಿ ಅವರಿಗೆ ಬರ್ಡನ್ ಫೀಲ್ ಆಗಿದೆ. ಬಟ್ ಹಾಗಾಗಿ ಅವರು ಮೂವ್ ಆನ್ ಆಗಿದ್ದಾರೆ. ಸೊ ಅವರು ವಾಪಸ್ ಬರುವ ಸಾಧ್ಯತೆ ಕಡಿಮೆ ಇದೆ, 99% ಬರೋಕ್ಕೆ ಸಾಧ್ಯತೆ ಇಲ್ಲ. ಬಟ್ ಆದರೂ ನಿಮಗೋಸ್ಕರ ನಾನು ಪ್ರೇಯರ್ ಮಾಡ್ತೀನಿ. ಹೇ ಯೂನಿವರ್ಸ್, ಸೊ ಪ್ಲೀಸ್ ಯಾರು ಈ ಫೈಲನ್ನು ಸೆಲೆಕ್ಟ್ ಮಾಡಿದ್ದಾರೆ ಅವರು ಆ ಪರ್ಸನ್ ಲೈಫಲ್ಲಿ ವಾಪಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಡೆಸ್ಟಿನಿಲಿ ಆ ವ್ಯಕ್ತಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ವಾಪಸ್ ಅವರ ಲೈಫಲ್ಲಿ ಬರುವಂತೆ ಆಶೀರ್ವದಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈಲ್ 3. ಓಕೆ, ಓಕೆ, ಯಾರು ಫೈಲ್ 3ನ ಸೆಲೆಕ್ಟ್ ಮಾಡಿದ್ರಿ, ಮೇ ಬಿ ಇಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬಿಟ್ಟೋಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಬಿಟ್ಟೋಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟೋಗಿರ್ಬೋದು. ವಾಪಸ್ ಬರ್ತಾರೆ. ಓಕೆ, ವಾಪಸ್ ಬರ್ತಾರೆ. ಬಟ್ ಬಂದ ಮೇಲಾದರೂ ನೀವು ಅವ್ರ ಜೊತೆಗೆ ಒಂದು ರೆಸ್ಪೆಕ್ಟ್ ಪೂರ್ವಕವಾಗಿರಬೇಕು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟು. ರೆಸ್ಪೆಕ್ಟಿಗೆ ಹರ್ಟ್ ಆದರೆ ಆ ವ್ಯಕ್ತಿ ಅಲ್ಲಿ ನಿಲ್ಲಲ್ಲ. ಓಕೆ, ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಮನೆಗೆ ವಾಪಸ್ ಬಂದಾಗ, ಅಥವಾ ನಿಮ್ಮ ಲೈಫಲ್ಲಿ ವಾಪಸ್ ಬಂದಾಗ ಅವರಿಗೆ ರೆಸ್ಪೆಕ್ಟ್ ಕೊಡಿ. ಆ್ಯಂಡ್ ಆಗೋಗಿರೋದನ್ನು ಮರೆತು ಮತ್ತೆ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ, ಅಥವಾ ಅವ್ರ ಜೊತೆಗೆ ಒಂದು ಜೀವನವನ್ನು ಕಳೆಯೋಕ್ಕೆ ನೀವು ತಯಾರಾಗಬೇಕು. ವಾಪಸ್ ಬರ್ತಾರೆ. ಓಕೆ, ಸ್ವಲ್ಪ ಲೇಟ್ ಆಗ್ಬೋದು. ಮೇ ಬಿ ಕೆಲವರು ಲೈಫಲ್ಲಿ 6 days ಆಗ್ಬೋದು, 6 months ಆಗ್ಬೋದು, ಅಥವಾ 6 years ಆಗ್ಬೋದು. ಓಕೆ, 6 years ತುಂಬ ಲೇಟು, ಬಟ್ ನನಗಿಲ್ಲಿ ಜಾಸ್ತಿ 6 months ಅಂತೂ ಕಾಣಿಸ್ತಾ ಇದೆ. ಓಕೆ, ಓಕೆ, ಟೈಮ್ ಮಾತ್ರ ಇಲ್ಲಿ ಹೇಳಿದ್ದೀನಿ. ಓಕೆ, ನೋಡೋಣ. ಓಕೆ, ಹೇ ಯೂನಿವರ್ಸ್, ಯಾರು ಫೈಲ್ 3ಅನ್ನು ಪಿಕ್ ಮಾಡಿದ್ದಾರೆ, ಸೊ ಅವ್ರ ಲೈಫಲ್ಲಿ ಬಿಟ್ಟೋಗಿರ್ತಕ್ಕಂಥ ಪರ್ಸನ್ಸ್ ಯಾರಿದ್ದಾರೆ, ಸೊ ಅವ್ರು ಬೇಗ ಶೀಘ್ರವಾಗಿ ಇವರನ್ನು ಸೇರುವಂತೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಓಕೆ ಗೈಸ್, ಇದು ಹೇಗಿತ್ತು ರೀಡಿಂಗ್ ಅಂಥೇಳಿ ನನಗೆ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಯೂನಿವರ್ಸಿಗೆ, ಏಂಜಲ್ಸಿಗೆ, ನೀವು ಯಾರನ್ನು ನಂಬ್ತೀರೋ ಅವರ ಹೆಸರನ್ನು ಹಾಕಿಬಿಟ್ಟು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಹೇಳೋದು, ಧನ್ಯವಾದಗಳನ್ನು ಅರ್ಪಿಸೋದು. ಓಕೆ, ನಿಮ್ಮ ಅದು ಆಭಾರಿತನವನ್ನು ತೋರಿಸೋದು, ಅದನ್ನು ಮಾಡಿ. ಆ್ಯಂಡ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಹಾಗೆಯೇ ಶೇರ್ ಮಾಡಿ. ಶೇರ್ ಮಾಡೋದ್ರ ಮೂಲಕ ನಿಮ್ಮ ಥರನೇ ವೆಯ್ಟ್ ಮಾಡ್ತಾ ಇರೋವಂಥ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋ ರೀಚ್ ಆಗಿಬಿಟ್ಟು ಡಿವೈನ್ ಗೈಡೆನ್ಸ್ ಅವ್ರಿಗೂ ತಲುಪುತ್ತೆ. ಓಕೆ, ಸರ್ವೇ ಜನ ಸುಖಿನೋ ಭವಂತು ಎನರ್ಜಿಯಲ್ಲಿ ಎಲ್ಲರೂ ಇರೋಣ. ಓಕೆ, ಹಾಗೆ ಅನ್ಕಂಡೀಷ್ನಲ್ ಲವ್ವನ್ನು ಎಲ್ಲರ ಜೊತೆಗೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಬಾಯ್ ಬಾಯ್.